ಒಂದು ಮಳೆ ಜಾಸ್ತಿ ಆಗಿದೆ ಈ ಸಾರಿ, ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳ್ತೀನಿ. ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ. ಕಬ್ಬು ಬೆಲೆ 10.5 ಇಳುವರಿಗೆ 3,550 ಕೋಟಿ, ಇನ್ಕ್ಲೂಡಿಂಗ್ H&T ಅಂದರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ. ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ರು, ರೈತರ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ. ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಅಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ 11.25 ಇಳುವರಿ 3,300 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟರಿ ಒಪ್ಕೊಂಡು. ಕಾರು ಈಗಾಗಲೇ ರಿಕವರ್ ಆಗಿದೆ, ನಾನು ಉಪಯೋಗಿಸಿದಂಥ ಕಾರು. ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ. ಅದೇ ರೀತಿ ನಮ್ಮ ಭಾರತ ಜಾಸ್ತಿ ಆಗಿದೆ, ಏನ್ ಮಾಡೋದು ಸರ್ ಅಂತ ಬಂದರು. ನಾನು ಹೇಳಿದೆ ವಿದ್ಯಾರ್ಥಿಗಳಿಗೆ ಹಾಕೋಣ ಅಂತ ಹೇಳಿದೆ. ಆಮೇಲೆ ಕ್ಷೀರಭಾಗ್ಯ ಅಂತ ಜಾರಿ ಬಂದರು, ಕ್ಷೀರಭಾಗ್ಯ. ಆಮೇಲೆ ಕ್ಷೀರಧಾರೆ, ಹಿಂದೆ 2 ರೂಪಾಯಿ ಕೊಡ್ತಾ ಇದ್ರು ಒಂದು ಲೀಟರ್ ಹಾಲಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ 2 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಬಂದು 4 ರೂಪಾಯಿ ಮಾಡಿದೆ. ಈಗ ಆಮೇಲೆ 5 ರೂಪಾಯಿ ಮಾಡಿದೆ ರಾಮನಗರದಲ್ಲಿ. ಈಗ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ಕ್ಷೀರಧಾರೆ ಅಡಿಯಲ್ಲಿ ರೈತರಿಗೆ ಕೊಡ್ತಾ ಇದ್ದೇವೆ. 5 ಕೋಟಿ ರೂಪಾಯಿ ಒಂದು ದಿನಕ್ಕೆ, ಒಂದು ಲೀಟರ್ ಹಾಲಿಗೆ 5 ರೂಪಾಯಿ. ಇದರಿಂದ ಪ್ರತಿ ದಿನ 5 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ.